ಯಾವ ರಾಶಿಯವರು ಎಷ್ಟು ವರ್ಷ ಬದುಕುತ್ತಾರೆ ಮತ್ತು ಯಾವುದರಿಂದ ಸಾಯುತ್ತಾರೆ ಇಲ್ಲಿದೆ ನೋಡಿ. 12 ರಾಶಿಗಳಲ್ಲಿ ಮೊದಲನೆಯದು ಮೇಷರಾಶಿ. ಈ ರಾಶಿ ಚಕ್ರದ ಚಿಹ್ನೆಯ ಜನರು ಸಾಮಾನ್ಯವಾಗಿ ವಯಸ್ಸು 75 ದಾಟಬಹುದು. ಈ ರಾಶಿಯವರಿಗೆ ಬೆಂಕಿಯಿಂದ ಅಪಾಯ ಇರುತ್ತದೆ. ಬೆಂಕಿ ಆಕಸ್ಮಿಕದಿಂದ ಕಂಟಕವಿದೆ. ಇನ್ನು ಎರಡನೆಯದಾಗಿ ವೃಷಭ ರಾಶಿ. ವೃಷಭ ರಾಶಿ ಚಕ್ರದ ಚಿಹ್ನೆಯ ಜನರು ಸಾಮಾನ್ಯ ವಯಸ್ಸು 85 ವರ್ಷ ದಾಟಬಹುದು. ಈ ರಾಶಿಯ ಗುಣ ಭೂಮಿ. ಸಾಮಾನ್ಯವಾಗಿ ಹೃದಯಾಘಾತದ ಆತಂಕ ಹೊಂದಿರುತ್ತಾರೆ. ಇನ್ನು ಮುಂದಿನದ್ದು ಮಿಥುನ ರಾಶಿ. ಮಿಥುನ ರಾಶಿಯ ಜನರು ಕನಿಷ್ಠ 85 ವರ್ಷಗಳ ಕಾಲ ಬದುಕಬಹುದು. ಇವರ ಗುಣ ಗಾಳಿ. ಗಾಳಿಗೆ ಸಂಬಂಧಿಸಿದ ಕಾಯಿಲೆ ಇವರನ್ನು ಕಾಡಬಹುದು. ಇನ್ನು ಮುಂದಿನದ್ದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಜನರು ಸಾಮಾನ್ಯವಾಗಿ 70 ವರ್ಷವನ್ನ ದಾಟಬಹುದು. ತಿನ್ನುವ ಆಹಾರದಿಂದಲೇ ಇವರಿಗೆ ತೊಂದರೆ ಉಂಟಾಗಬಹುದು. ಇನ್ನು ಮುಂದಿನದ್ದು ಸಿಂಹರಾಶಿ. ಸಿಂಹರಾಶಿಯ ಜನರು ಸಾಮಾನ್ಯ ವಯಸ್ಸು 79 ವರ್ಷವನ್ನ ದಾಟಬಹುದು. ಈ ರಾಶಿಯವರಿಗೆ ಬೆಂಕಿಯಿಂದ ಅಪಾಯವಿದೆ. ಮಾರಕ ರೋಗ ಬಂದು ಇವರನ್ನು ಕಾಡಬಹುದು. ಇನ್ನು ಮುಂದಿನದ್ದು ಕನ್ಯಾ ರಾಶಿ. ಕನ್ಯಾ ರಾಶಿಯ ಚಕ್ರದ ಚಿಹ್ನೆಯ ಜನರು ಸಾಮಾನ್ಯ ವಯಸ್ಸು 84 ವರ್ಷಗಳನ್ನು ದಾಟಬಹುದು. ಸಹಜವಾಗಿಯೇ ಇವರ ಆಯುಷ್ಯ ಪೂರ್ತಿ ಆಗುತ್ತದೆ. ಇನ್ನು ಮುಂದಿನದ್ದು ತುಲಾರಾಶಿ. ತುಲಾರಾಶಿ ಚಕ್ರದ ಚಿಹ್ನೆಯ ಜನರು ಸಾಮಾನ್ಯ 85 ವರ್ಷಗಳ ಕಾಲ ಬದುಕಬಹುದು. ಇವರ ಅಂತ್ಯಕಾಲದಲ್ಲಿ ಅತ್ಯಂತ ಆಪ್ತರು ಇವರ ಜೀವನದಲ್ಲಿ ಸದಾಕಾಲ ಜೊತೆಗೆ ಇದ್ದವರು ಇಲ್ಲದೆ ಹೋಗುವಂತಹ ಸನ್ನಿವೇಶದಲ್ಲಿ ಇವರು ಸಾಯಬಹುದು. ಇನ್ನು ಮುಂದಿನದ್ದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಜನರು ಸಾಮಾನ್ಯವಾಗಿ ವಯಸ್ಸು 75 ವರ್ಷವನ್ನ ದಾಟಬಹುದು. ಇವರು ಉಸಿರುಗಟ್ಟಿ ಸಾಯುವ ಸಂಭವವಿದೆ. ಇದು ಬಹಳ ಕಾರಣಗಳಿಂದ ಉಂಟಾಗಬಹುದು. ಇನ್ನು ಮುಂದಿನದ್ದು ಧನಸ್ಸು ರಾಶಿ. ಧನಸ್ಸು ರಾಶಿ ಚಕ್ರದ ಚಿಹ್ನೆಯ ವಯಸ್ಸಿನವರು 85 ವರ್ಷಗಳನ್ನು ದಾಟಬಹುದು. ಇವರು ಆತ್ಮಹತ್ಯೆ ಮಾಡಿಕೊಂಡು ಸಾಯುವ ಲಕ್ಷಣಗಳಿವೆ. ಆದರೆ ಇವರು ಉತ್ತಮ ಕುಟುಂಬ, ಹಣಕಾಸು ಹಾಗೂ ಒಳ್ಳೆಯ ಸಂಬಂಧಗಳನ್ನು ಹೊಂದಿರುತ್ತಾರೆ. ಇನ್ನು ಮುಂದಿನದ್ದು ಮಕರ ರಾಶಿ. ಮಕರ ರಾಶಿಯ ವಯಸ್ಸಿನವರು ಸಾಮಾನ್ಯ 81 ವರ್ಷಗಳ ಕಾಲ ಬದುಕಬಹುದು. ಮಕರ ರಾಶಿಯವರು ಭೂಮಿಯ ಗುಣವನ್ನು ಹೊಂದಿರುತ್ತಾರೆ. ಇವರಿಗೆ ಶತ್ರುಗಳಿಂದ ಸಾವು ಬರುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಮುಂದಿನದ್ದು ಕುಂಭರಾಶಿ. ಕುಂಭರಾಶಿ ಚಕ್ರದ ಜನರು ಸಾಮಾನ್ಯವಾಗಿ 61 ವರ್ಷಗಳ ಕಾಲ ಬದುಕುತ್ತಾರೆ. ಇವರು ತಿನ್ನುವ ಆಹಾರದಿಂದಲೇ ತೊಂದರೆ ಉಂಟಾಗಿ ಸಾವು ಸಂಭವಿಸಬಹುದು. ಇನ್ನು ಕೊನೆಯದಾಗಿ ಮೀನರಾಶಿ. ಮೀನರಾಶಿ ಚಕ್ರದ ಚಿಹ್ನೆಯ ಜನರು ಸಾಮಾನ್ಯವಾಗಿ 60 ವರ್ಷಗಳ ಕಾಲ ಬದುಕಬಹುದು. ಈ ರಾಶಿಯ ಜನರು ಬದುಕನ್ನು ಪೂರ್ತಿಯಾಗಿ ನೋಡುತ್ತಾರೆ. ಇವರ ಆಯಸ್ಸು ಇರುವುದೇ 60 ವರ್ಷಗಳ ಕಾಲ. ಇವರದ್ದು ಸಹಜ ಸಾವಾಗಿರುತ್ತದೆ. ಈ 12 ರಾಶಿಗಳಲ್ಲಿ ನಿಮ್ಮ ರಾಶಿ ಯಾವುದು ಎಂದು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.